ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಕೋರಂ ಕೊರತೆಯ ನಡುವೆ ಸಭೆ ಆರಂಭ. ಬಿಜೆಪಿ ಧರಣಿ. ಬೊಗಳೆ ಬಿಡುವ ದೆವ್ವ, ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿಕಾರಿದ ಆಂದೋಲ ಸ್ವಾಮೀಜಿ. ಯುನೈಟೆಡ್ ಆಸ್ಪತ್ರೆಗೆ 14ನೇ ವಾರ್ಷಿಕೋತ್ಸವ, ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಜನಸಾಗರ. ಸಾರಿಗೆ ನಿಗಮದ ನೌಕರರಿಗೆ 38 ತಿಂಗಳ ಹಿಂಬಾಕಿ ವೇತನ ನೀಡಬೇಕು. ಎಂಎಸ್ ಪಾಟೀಲ್ ನರಿಬೋಳ್ ಆಗ್ರಹ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ ಗದ್ದಲದ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಗೆ ಆಡಳಿತ ಪಕ್ಷದ ಸದಸ್ಯರು ಗೈರಾಗಿರುವ ಹಿನ್ನೆಲೆ ಬಿಜೆಪಿ ಸದಸ್ಯರು ತೀವ್ರ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಗೆ ಆಡಳಿತ ಪಕ್ಷದ ಸದಸ್ಯರು ಗೈರಾಗಿರುವ ಹಿನ್ನೆಲೆ ಬಿಜೆಪಿ ಸದಸ್ಯರು ಕಲಬುರಗಿ ಟೌನ್ ಹಾಲ್ ಸಭಾಂಗಣದ ಎದುರು ಧರಣಿ ನಡೆಸಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಗೆ ಅಗತ್ಯವಾದ ಕೋರಂ ಭರ್ತಿಯಾಗದೇ ಇದ್ದಾಗ ಸಭೆ ಹೇಗೆ ನಡೆಸಲಾಗುತ್ತಿದೆ ಎಂದು ಪ್ರಶ್ನಿಸಿದ ಬಿಜೆಪಿ ಸದಸ್ಯರು ಸಭೆಯನ್ನು ಮುಂದೂಡಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಪ್ರತಿಭಟನೆ ನಡುವೆಯೇ ಮಹಾಪೌರರು ಸಾಮಾನ್ಯ ಸಭೆಯನ್ನು ಪ್ರಾರಂಭಿಸಿದರು. ಆಕ್ರೋಶಗೊಂಡ ಬಿಜೆಪಿ ಸದಸ್ಯರು ಸಭಾಂಗಣದ ಬಾಗಿಲು ಮುಚ್ಚಿ ಧರಣಿಗೆ ಕುಳಿತರು. ಕೆಲಕಾಲ ಟೌನ್ ಹಾಲ್ ರಣಾಂಗಣದ ವಾತಾವರಣ ಪಡೆದುಕೊಂಡಿತ್ತು. ಕೋರಂ ಬರ್ತಿನೇ ಇಲ್ಲ ಅವ್ರದ್ದು ಸರ್. ಕೋರಂ ಬರ್ತಿ ಇಲ್ಲ ಸರ್. ಸರ್ ಕೋರಂ ಬರ್ತಿ ಇತ್ತಂದ್ರೆ ನಾವು ವೆಲ್ಕಮ್. ತಮ್ಮಲ್ಲಿ ಕೋರಮ್ಮೇ ಇಲ್ಲ, ತಮ್ಮ ಕೋರಮ್ಮೇ ಇಲ್ಲ. ನಮಗೂ ಸೀಸ್ ಮಾಡ್ತಾರೆ. ನೀವು ಒಳಗೆ ಬರ್ರಿ ಎಲ್ಲರೂ. ನಾವೇ ಹೇಳಿದ್ರಿ ಸರ್, ಒಂದು 5 ಮಿನಿಟ್ ನಿಮ್ದು ಒಂದು ಏನೂ ಇಲ್ಲ ಸರ್. ಅವ್ರಿಗೆ ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ಒಳಗೆ ಮಾಡಿದೇವು ಸರ್. ಇದಕ್ಕಿಂತ 3 ಮೀಟಿಂಗ್ ಒಳಗೆ ಧರಣಿನೇ ಮಾಡಿದ್ದೇವೆ. ಕರ್ಕೊಂಡ್ ಬರ್ತೀರಿ ಅಂತಂದ್ರೆ ಒಳಗಡೆ ನಾವು 3 ಮೀಟಿಂಗ್ 2 ಮೀಟಿಂಗ್ ಅವ್ರ ಮೇಯರ್ ಇದ್ದಾಗ 2 ಧರಣ ಮಾಡಿದೆವು. ಅಲ್ಲಿ ಯಾವ್ದು ರೆಸ್ಪಾನ್ಸಿಬಲ್ ಇಲ್ಲ ಅವ್ರಿಗೆ. ಇವ್ರು ಒದರೆ ಆಡ್ತಾರ, ಚೀರಾಡ್ತಾರ, ಹೋಗ್ತಾರ ಅಂತದ. ಇವತ್ತು ಗುಲ್ಬರ್ಗ ಜನ ರೇಟ್ ತಕ್ಲೀಫ್ ಆದ. ನೀರಿಂದ ಏನದ ಸರ್? ತಮ್ಮ ಮತ್ತೆ ಸರ್ 20 ದಿನ ಆಯ್ತು ಸರ್. ಈ ಸಂದರ್ಭದಲ್ಲಿ ಬಿಜೆಪಿ ಪಾಲಿಕೆ ಸದಸ್ಯ ವಿಶಾಲ್ ದರ್ಗಿ ಮಾತನಾಡಿ, ಕಲಬುರಗಿ ಅಭಿವೃದ್ಧಿ ಕುರಿತು ಚರ್ಚಿಸಲು ನಾವು ಸಭೆಗೆ ಹಾಜರಾದರೂ ಕಾಂಗ್ರೆಸ್ ಸದಸ್ಯರು ಗೈರಾಗಿದ್ದಾರೆ. ಅವರಿಗೆ ನಗರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದಲ್ಲಿ ಜನನ ಮರಣ ಪ್ರಮಾಣ ಪತ್ರಗಳು ಸಕಾಲಕ್ಕೆ ದೊರೆಯುತ್ತಿಲ್ಲ ಹಾಗೂ ಶುದ್ಧ ಕುಡಿಯುವ ನೀರಿನ ಸರಬರಾಜು ಸಮರ್ಪಕವಾಗಿಲ್ಲ ಎಂದು ಆರೋಪಿಸಿ ಪಾಲಿಕೆಯ ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ನಾವು ಅವ್ರು ಯಾರೂ ಬಂದಿಲ್ಲ, ಅವ್ರು ಕಾಂಗ್ರೆಸ್ದವ್ರು ಯಾರೂ ಬಂದಿಲ್ಲ ಅಂತಂದ್ರೂ ಕೂಡ ನಾಳೆ ನಮಗೆ ಕುರ್ಚಿ ಕೋರ್ಟ್ನವ್ರು ಬಂದು ಕಸ್ಕೊಂಡು ಹೋಗ್ತಾರೆ. ಜಿ ಬಿ ನಡ್ಸಮ್ಮ ಅಂತೇಳಿ ನಮ್ಮನ್ನು ನಾವು ಕುರ್ಚಿ ತೊಗೊಂಡು ಹೋಗಿದ್ದೆವು. ಕುಂತು ಗುಲ್ಬರ್ಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು, ಗುಲ್ಬರ್ಗ ಬಗ್ಗೆ ವಿಚಾರ ಮಾಡ್ಬೇಕಂತೇಳಿ. ಇವತ್ತು ಹೋದರೂ ಕೂಡ ಅವ್ರು 12 ಆದರೂ ಕೂಡ ಒಬ್ಬರು ಕಾರ್ಪೊರೇಟರ್ ಬಂದಿಲ್ಲ. ಇವತ್ತು ಮೇಯರ್ ಆದೇಶ ಮೇಲೆ ನಾವು 24 ಅವರ್ದಾಗ ಬರಬೇಕು ಮೀಟಿಂಗ್ ಅಂದ್ರೆ ನಾವು 24 ಅವರ್ದಾಗ ಎಲ್ಲ BJP ಸದಸ್ಯರು ಎಲ್ಲರೂ BJP ಸದಸ್ಯರು ಇವತ್ತು ಹೋಗಿ ಮೀಟಿಂಗ್ ಹೋಗಿ ಕುಂತಿದ್ದೆವು. ಅವ್ರು ಇಲ್ಲಿ ತನಕ ಒಬ್ಬರು ಬರ್ಲಾಗ್ತಾ ಇಲ್ಲ. ಅವ್ರಿಗೆ ಸಿಟಿ ಬಗ್ಗೆದಾಗ ಡೆವಲಪ್ಮೆಂಟ್ ಬಗ್ಗೆದಾಗ ವಿಚಾರ ಇಲ್ಲ.
ಇವತ್ತಿನ ತನಕ 20 ದಿವಸ ಆಯ್ತು ಮಹಾನಗರ ಪಾಲಿಕೆ ಇವತ್ತು ಏನು ಹಾಲತ್ತಿದೆ. ಒಂದು ಡೆತ್ ಒಂದು ಬರ್ತ್ ಸರ್ಟಿಫಿಕೇಟ್ ಸಿಗ್ಲಲ್ಲ, ಜನರಿಗೆ ಅಷ್ಟು ತಕ್ಲೀಫ್ ಆಗ್ತಾಯಿದೆ. ಯಾರು ಖಾತಾ ಬೇಕಾಗಿತ್ತು, ಖಾತಾ ಸಲೇಕ, ಯಾರು ಮುಟೇಷನ್ ಸಲೇಕ, ಕೋರ್ಟಿಂದ ಇದ್ರ ಸಲೇಕ, ಬ್ಯಾಂಕಿಂದ ಇದ್ರ ಸಲೇಕ ಜನರು ಎಷ್ಟು ತಕ್ಲೀಫ್ ಆಲತ್ತ ಜನರಿಗೆ ತಮ್ಮ ಗೊತ್ತೇದ. ಇವತ್ತು 24 hours ನೀರಿನಲ್ಲಿ ಯಾವ್ದಾದರೂ ನಾ ಮೇರಿದ್ದಾಗ ಅವರಿಗೆ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಬೇಕಂತೇಳಿ ಆಲ್ರೆಡಿ ಕ್ಯಾನ್ಸಲ್ ಮಾಡಿದೆ. ಯಾಕಂದ್ರೆ ಇವರು 0 ಅರ ಅಂತೇಳಿ. ಅದಕ್ಕೆ ನಮ್ಮ ಮಾನ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವ್ರು ಬೆಳಗಾವ್ದಾಗ ಮೀಟಿಂಗ್ ತೊಗೊಂಡು ಅವ್ರು ಸ್ವತಃ ಅವರೇ ಮೀಟಿಂಗ್ ತೊಗೊಂಡು ಕಂಟಿನ್ಯೂ ಮಾಡ್ರಿ ಅಂತಂದ್ರು. ಒಂದು ಜಿಲ್ಲಾ ಬಗ್ಗೆ ವಿಚಾರ ಮಾಡ್ರಿ ಅಂತ ಅವ್ರ ಬಗ್ಗೆ ನಾವು ವೆಲ್ಕಮ್ ಮಾಡಿದೆವು. ವೆಲ್ಕಮ್ ಮಾಡಿದ್ರು ಕೂಡ 2 ವರ್ಷ ಆದರೂ ಕೂಡ ಅವ್ರು ಲೆಂಟ್ ಇದ್ರದ್ದು ಇವತ್ತು ಯಾವುದೇ ರೀತಿ ಅಂತ ಇದು ಇಲ್ಲ, ಕರೆಕ್ಟ್ ಕೆಲಸ ಮಾಡ್ತಾಯಿಲ್ಲ. ಅದ್ರ ಬಗ್ಗೆ ವಿಚಾರ ಇಲ್ಲ. ನಾನು ನಾರ್ತ್ ಸೌತ್ MLA ಅವ್ರು ಹರಾವೋ ಏನು ಎಲ್ಲಾರೋ ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ ಒಂದು ಮೀಟಿಂಗ್ ಅಟೆಂಡ್ ಇಲ್ಲ, ಒಂದು ಮೀಟಿಂಗ್ ಕುಂತಿಲ್ಲ. ಇವತ್ತು ನಾವು ಚಂದ್ರಶೇಖರ್ ಪಾಟೀಲ್ ರೇವೂರವರು ಮತ್ತು ನಮ್ಮ ಖಮ್ರುಲ್ ಇಸ್ಲಾಂ ಸಾಬ್ರಿಗೆ ನೆನೆಸ್ಬೇಕಾಗ್ತಾ. ಯಾಕಂದ್ರೆ ಖಮ್ರುಲ್ ಇಸ್ಲಾಂ ಸಾಬ್ರು ಅವರು ಪೂರಾ ಮೀಟಿಂಗ್ ಮುಗಿತನ ಕುಂತು ಡಿಸ್ಕಷನ್ ಮಾಡಿ ಎಲ್ಲ ಕಾರ್ಪೊರೇಟರ್ಗಳಿಗೆ ತೊಗೊಂಡು ಯಾವುದೇ ಜಾತಿ ಭೇದ ಇರಲಾರ್ದೆ, ಪಕ್ಷ ಪಾರ್ಟಿ ಇರಲಾರ್ದೆ ಒಳಗಡೆ ಅವ್ರು ಏನು ತೊಗೊಂಡು ಹೋಗ್ತಿದ್ರು. ಇವಿಬ್ಬರು MLAಗಳು ಏನೂ ಮಾಡ್ತಾಯಿಲ್ಲ. ಅದು ಸಿಟಿ ಬಗ್ಗೆ ಏನದ, ಸಿಟಿದಾಗ ಏನು ನಡೆದದ, ಇವಾಗ ಸಿಟಿ ಏನು ಪರಿಸ್ಥಿತಿಯಾಗಿದೆ. ತಾವೇ ಒಂದು ರೋಡಿನ ಮೇಲೆ ಓಡಾಡ್ತೀರ, ಸಿಟಿದಾಗ ಎಷ್ಟು ಜಂಪವ. ತಮ್ಮ ಕುಡ್ಲಿಕ್ಕೆ ಕರೆಕ್ಟ್ ನೀರು ಕುಡ್ಲಿತ್ತೀರೇನು? ತಮ್ಮ ವಾರ್ಡ್ನಲ್ಲೇ ಏನಾದರೂ ನೀರು ಕರೆಕ್ಟ್ ಬರ್ತಾ ಇದ್ದಾವ? ನೀವೇ ಹೇಳ್ರಿ. ಕ್ಷೇತ್ರ ಜನರಿಗೆ ನೀರಿಲ್ಲ. ಸಚಿವರಿಗೆ ಗುಲ್ಬರ್ಗ ಅಂಬದ್ ನೆನಪು ಹೋಗ್ಯದ. ಶಾಸಕರು ಫಾರಿನ್ ಟೂರ್ ಹೋಗ್ಯಾರೋ, ಎಲ್ಲಿ ಟೂರ್ ಹೋಗ್ಯಾರ ಅದು ಅವ್ರಿಗೆ ಬಿಟ್ಟು ವಿಷಯ. ನಮ್ಮ ಗುಲ್ಬರ್ಗ ಸಚಿವರಿಗೆ ಗುಲ್ಬರ್ಗದಾಗ ಏನು ನಡೆದ ಅಂತ ಗೊತ್ತಿಲ್ಲ. ಸದನದಾಗ ಎಲ್ಲ ಇಶ್ಯೂ ತೊಗೊಂಡು ಮಾತಾಡ್ತಾರೆ ಅವ್ರು. ರಾಜ್ಯದಾಗ ಎಲ್ಲ ಕಡೆ ನಡೆದ್ರೂ ರಾಜ್ಯದ ಎಲ್ಲ ಇಶ್ಯೂ ತೊಗೊಂಡು ಮಾತಾಡ್ತಾರೆ. ನಾವು ಅವ್ರಿಗೆ ಇದೇ ಪತ್ರಿಕಾ ಮುಖಾಂತರ ಕೇಳಬೇಕಂತೀನಿ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ಪರಿಸ್ಥಿತಿ ಗಂಭೀರ ಅದ. ಇದು ಮಹಾನಗರ ಪಾಲಿಕೆ ಹಿಂಗದ. ನಿಮ್ಮವರೇ ಮೇಯರು, ನಿಮ್ಮವರೇ MLA ಏನು ನಡೆದ ಅಂತೇಳಿ ತಮ್ಮ ಯಾಕೆ ಚರ್ಚೆ ಮಾಡ್ಲಾಗಿರ್ತಾವೆ? ಹುಚ್ಚು ಸಚಿವರು ಅವರೇ ಇಡೀ ರಾಜ್ಯ ಡಿಸ್ಕಷನ್ ಮಾಡ್ತಾರೆ. ಅವ್ರಿಗೆ ಸಂಬಂಧ ಇಲ್ಲ, ಸೂತಿರಲ್ಲ ಅಂದ್ರೂ ಎಲ್ಲ ಇಶ್ಯೂ ತೊಂದು ಡಿಸ್ಕಷನ್ ಮಾಡಿದಾಗ ತಮ್ಮ ಜಿಲ್ಲೆಯಲ್ಲಿ ಇಟ್ಟು ಹೊಲಸಾಗ್ಯದ, ತಮ್ಮ ಜಿಲ್ಲೆಯಲ್ಲಿ ಈ ರೀತಿ ನಡೆದ. ಇದ್ರ ಬಗ್ಗೆ ತಾವು ಯಾಕೆ ಚರ್ಚೆ ಮಾಡ್ತಾಯಿಲ್ಲ? ತಾವು ಯಾಕೆ ಮೀಟಿಂಗ್ ತೊಗೋತಾ ಇಲ್ಲ? ತಾವು ಸರ್ ನಾವು ಸಭೆಗೆ ಬರಲ್ಲ. ನಾವು ಸಿಟಿ ಡೆವಲಪ್ಮೆಂಟ್, ಗುಲ್ಬರ್ಗ ಡೆವಲಪ್ಮೆಂಟ್ ಸಲಕ್ಕೆ ನಾವು ಬಂದಿದ್ದೆವು, ಮುಂದೆ ಬರ್ತೇವೆ. ಸಿಟಿ ಸಲಕ್ಕೆ ನಾವು ಯಾವಾಗಲೂ ಬರ್ತೇವೆ, ವೆಲ್ಕಮ್. ಅವರೇ ಆದಂಥ ಕೋರಮ್ ಅವ್ರ ಬಲ್ಲಿ ಬರ್ತಿ ಇಲ್ಲ. ಈ ನಿಮ್ಗೆ ಅಜೆಂಡಾ ಅದ, ಈ ಅಜೆಂಡಾ ನಿಮ್ಗೆ ತೋರಿಸ್ತೀನಿ. ಇದ್ರಾಗ ಯಾವುದೇ ರೀತಿಯ ಡಿಸ್ಕಷನ್ದಾಗ ಸಿಟಿ ಬಗ್ಗೆ ಡೆವಲಪ್ಮೆಂಟ್ ಇಲ್ಲೇ ಒಂದು ಯಾವುದೇ ರೀತಿಯಾದಂಥ ರೋಡ್ ಇಲ್ಲ. ತಾವೇ ರೋಡಿನ ಮೇಲೆ ನಡೀತಿದ್ರಿ. ಆ ರೋಡ್ ಹೆಂಗೆ ಅದ, ಏನು ಹಾಲತ್ತ? ತಾವು ವಿಚಾರ ಮಾಡಿರಿ ಏನು ರೀತಿ ನಡೆದ ಕಾರ್ಪೊರೇಷನಲ್ಲಿ ಅಂತೇಳಿ. ನಮ್ಮ ಮುಂದಿನ ನಡೆ ಯಾವಾಗ ತನಕ ನಮ್ಮದು ಇದು ಆಗಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ಸಿದ್ಧವಾಗಿರುತ್ತೆ. ಮಹಾನಗರ ಪಾಲಿಕೆಗೆ ನಾವೇನು ಇದು ಮಾಡ್ತಾಯಿಲ್ಲ. ಮಹಾನಗರ ಪಾಲಿಕೆ ಕರೆಕ್ಟ್ ಒಂದು ರೂಟಿಗೆ ತಂದು ಜನರಿಗೆ ನಾವೇನು ಗುಲ್ಬರ್ಗಲ್ಲಿಂದ ಏನು ಮೆಸೇಜ್ ಮಾಡಬೇಕು, ಗುಲ್ಬರ್ಗ ಹಾಲತ್ ಏನಿದೆ ಅದೆಲ್ಲ ಗುಲ್ಬರ್ಗ ಜನರಿಗೆ ಗೊತ್ತಾಗಬೇಕಂತೇಳಿ. ಸಭೆಯಲ್ಲಿ ಉಂಟಾದ ಗದ್ದಲದಿಂದಾಗಿ ಕೆಲ ಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು, ನಂತರ ಪರಿಸ್ಥಿತಿ ಶಮನಗೊಂಡಿತ್ತು. ಕಲಬುರಗಿಯಲ್ಲಿನ ಕೋಮುದಳ್ಳೂರಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ IT-BT ಕಂಪನಿಗಳು ಹೂಡಿಕೆ ಮಾಡಲು ಹಿಂಜರಿಕೆ ಮಾಡ್ತಿವೆ ಎಂಬ ಹೇಳಿಕೆಗೆ ಶಿವಸೇನೆ ಜಿಲ್ಲಾ ಅಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ತಿರುಗೇಟು ನೀಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ, ಜಿಲ್ಲಾ ಉಸ್ತುವಾರಿ ಸಚಿವರಿಂದ ನಮ್ಮ ಕಲಬುರಗಿ ಜಿಲ್ಲೆ ಮರ್ಯಾದೆ ಹೋಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರಾವಳಿಯಲ್ಲಿ ಕೋಮುದಳ್ಳೂರಿ ಇರುವ ಕಾರಣಕ್ಕೆ IT-BT ಕಂಪನಿಗಳು ಹೂಡಿಕೆ ಮಾಡಲು ಹಿಂಜರಿಯುತ್ತಿವೆ ಎಂದು ಮಂಗಳೂರಿನಲ್ಲಿ ಸಚಿವರು ಹೇಳಿಕೆ ನೀಡಿದ್ದನ್ನು ಅವರು ತೀವ್ರವಾಗಿ ಟೀಕಿಸಿದರು. ಸಚಿವರು ಕಲಬುರಗಿಯ IT-BT ಕಚೇರಿಯ ಶೌಚಾಲಯಗಳ ಅವ್ಯವಸ್ಥೆಯ ಫೋಟೋಗಳನ್ನು ಪ್ರದರ್ಶಿಸಿ ಆಡಳಿತದ ವೈಫಲ್ಯ ತೋರಿಸಿರುವುದಕ್ಕೂ ಪ್ರತಿಕ್ರಿಯಿಸಿದ ಅವರು, ಒಂದು ದಿನವಾದರೂ ಸ್ವತಃ ಭೇಟಿ ನೀಡಿ ಪರಿಶೀಲಿಸಿದ್ದಾರಾ ಎಂದು ಪ್ರಶ್ನಿಸಿದರು. ಸಚಿವರ ಮೂಗಿನ ಕೆಳಗೆ ಇರುವ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಗಮನಿಸದೆ ಕೇವಲ ಪ್ರೆಸ್ ಮೀಟ್ ಮಾಡಿ ಬೊಗಳೆ ಬಿಡುವುದು ಸರಿಯಲ್ಲ ಎಂದು ವ್ಯಂಗ್ಯವಾಡಿದರು. RSS ಕುರಿತು ದಾಖಲೆ ಬಿಡುಗಡೆ ಮಾಡುವೆ ಎಂದು 2 ತಿಂಗಳ ಹಿಂದೆ ಘೋಷಿಸಿದರೂ ಇದುವರೆಗೆ ಯಾವುದೇ ದಾಖಲೆ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿದ ನಮ್ಮ ಜಿಲ್ಲೆಯಲ್ಲಿ ಬೊಗಳೆ ಬಿಡುವ ದೆವ್ವೊಂದು ಇದೆ. ಸಿಕ್ಕವರಿಗೆ ನಿಂದಿಸುತ್ತಾ ಪ್ರೆಸ್ ಮೀಟ್ ಮಾಡುವ ದೆವ್ವ. ಮತದಾರರೇ ಈ ದೆವ್ವಕ್ಕೆ ಪಾಠ ಕಲಿಸುತ್ತಾರೆ ಎಂದು ವ್ಯಂಗ್ಯವಾಗಿ ಹೇಳಿದ್ದಾರೆ. ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ದಿನಗಳಲ್ಲಿ ಇದಕ್ಕೆ ಸಚಿವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಇವರು ಕರಾವಳಿಯಲ್ಲಿ ಕೋಮುದಳ್ಳೂರಿ ಇರುವ ಕಾರಣಕ್ಕಾಗಿ IT-BT ಕಂಪನಿಗಳು ಹೂಡಿಕೆ ಮಾಡಲು ಹಿಂಜರಿತಾ ಇದ್ದಾವೆ ಮಂಗಳೂರಿನನ್ನು ಇಟ್ಕೊಂಡು ಅವ್ರು ಹೇಳಿದರು.
ಆದರೆ ಕಲಬುರಗಿಯಲ್ಲಿ ನೋಡಿ, ಇಲ್ಲಿದೆ, ನಿಮ್ಮ ಮಾಧ್ಯಮದಲ್ಲೇ ಬಂತು. ಕಲಬುರಗಿಯಲ್ಲಿ ಸುಮಾರು 2 ಎಕರೆ ಹತ್ರ ITBT ಕಂಪ್ನಿ ಇದೆ. 2012ರಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. 1,50,000 ಸ್ಕ್ವಯರ್ ಫೀಟ್ನಲ್ಲಿ. ಇಲ್ಲೆಷ್ಟು ITBT ಕಂಪ್ನಿ ಹೂಡಿಕೆ ಮಾಡಿಸಿದ್ರಿ ಮಿನಿಸ್ಟರ್, ಜೀರೋ ಟ್ರಾಫಿಕ್ ಮಿನಿಸ್ಟರ್ ಅವರೇ? ಇಲ್ಲಿಯ ಪರಿಸ್ಥಿತಿ ITBT ಹೈಕೋರ್ಟ್ ಎದುರುಗಡೆ ಇರುವಂತಹ ITBT ಸಚಿವರ ಮೂಗಿನ ನೆರಳಲ್ಲೇ ಇರುವಂತಹ ಕಚೇರಿಯ ದುಸ್ಥಿತಿ. ಟಾಯ್ಲೆಟ್, ಲಿಫ್ಟ್, ಸ್ಟೇರ್ಕೇಸ್, ಪೈಪ್ಲೈನ್ ಎಲ್ಲವೂ ಸತ್ಯಾನಾಶ ಆಗಿದೆ. ಒಂದಿನ ಆದರೂ ವಿಸಿಟ್ ಕೊಟ್ಟಿದ್ದೀರಾ ನೀವು? ಸರ್ ಯಾರು ಇಲ್ಲ ರೀ. ಯಾರಿದ್ರೆ ಹೀಗಿರುತ್ತಾ? ಇಲ್ಲಿ ಯಾಕೆ ಬರಬಾರ್ದು? ನಿನ್ನೆ ಪ್ರತಾಪ್ ಸಿಂಗ್ ಅವರು ಹೇಳಿದಾರಲ್ಲ, ಹಂದಿಗಳೇ ಓಡಾಡ್ತಾ ಇದ್ದಾವಂತೆ. ನಿಮ್ಮಿಂದಾಗಿ ನಮ್ಮ ಕಲಬುರಗಿ ಮರ್ಯಾದೆ ಹೋಗ್ತಾ ಇದೆ. ದೊಡ್ಡದಾಗಿ ಹೇಳಿದ್ರು ದೆವ್ವ ಅಂತ. ನಿನ್ನೆ ಒಂದು ಕಡೆ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡ್ತೀರಿ, ಇನ್ನೊಂದು ಕಡೆ ದೆವ್ವದ ಹೆಸರನ್ನು ಪ್ರಸ್ತಾಪ ಮಾಡ್ತೀರಿ. ದೆವ್ವಗೆ ನಂಬುತ್ತೀರಾ ನೀವು? ಬೊಗಳೆ ಬಿಡುವ, ಪ್ರೆಸ್ ಮೀಟ್ ಮಾಡುವ ದೆವ್ವ, ಸಿಕ್ಕವರಿಗೆ ನಿಂದಿಸುವ ದೆವ್ವ. ಬೊಗಳೆ ಬಿಡುವ, ಪ್ರೆಸ್ ಮೀಟ್ ಮಾಡುವ ದೆವ್ವ, ಸಿಕ್ಕವರಿಗೆ ನಿಂದಿಸುವ ದೆವ್ವ ನಮ್ಮ ಜಿಲ್ಲೆಯಲ್ಲಿ ಇದೆಯವ್ವ. ಈ ಕವನ ಬರ್ತೀನಿ. ನಿನ್ನೆ ಒಂದು ದೆವ್ವ ನನಗೂ ಆತ್ಮದೊಳಗೆ ಬಂದ್ಬಿಡ್ತು. ಅದಕ್ಕೆ ಸಿಕ್ಕವರಿಗೆ ನಿಂದಿಸುವ ದೆವ್ವ ನಮ್ಮ ಜಿಲ್ಲೆಯಲ್ಲಿದೆಯವ್ವ. ಈ ದೆವ್ವಕ್ಕೆ ಮತದಾರವೆಂಬ ಮಂತ್ರವಾದಿಗಳು ತಕ್ಕ ಪಾಠ ಕಲಿಸುವರವ್ವ. ಸಂಘ ದರೋಡೆಕೋರರು 15 ದಿನದಲ್ಲಿ ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ 2 ತಿಂಗಳಾಯ್ತು. ಒಂದರೆ ಬಿಡುಗಡೆ ಮಾಡಿದ್ರೇನ್ರಿ ಸರ್? ಅದಕ್ಕೆ ಬೊಗಳೆ ಬಿಡುವ ದೆವ್ವ. ದುರಂತ ಕಲಬುರಗಿ ಕಾರ್ಪೊರೇಷನ್ ಆಫೀಸ್ AICC ಪ್ರೆಸಿಡೆಂಟ್ ಫ್ಯಾಮಿಲಿ ಕಚೇರಿಯಾಗಿದೆ. ಅದು ಖರ್ಗೆ ಅವರೇನು ರಾಷ್ಟ್ರಪತಿನಾ? ರಾಧಾಕೃಷ್ಣ ಖರ್ಗೆ ಅವರು ಏನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿನ ಅಥವಾ ಮುಖ್ಯಮಂತ್ರಿನ? ಪ್ರಿಯಾಂಕಾ ಖರ್ಗೆ ಅವರು ಏನಾದರೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ? ಏನೂ ಇಲ್ಲ ಇವರು. ಆದರೂ ಕೂಡ ಅಲ್ಲಿಯ ಮಹಾಪೌರರ ಕಚೇರಿಯಲ್ಲಿ ಈ 3 ಜನ ಮಹಾನಾಯಕರ ಫೋಟೋ ಯಾಕೆ? ಪ್ರೋಟೋಕಾಲ್ನಲ್ಲಿದೆಯಾ? ಖರ್ಗೆ ಫ್ಯಾಮಿಲಿ ಫೋಟೋ ಹಾಕಬೇಕಂತ ಏನಾದರೂ ನಿಯಮ ಪಾಲಿಸ್ರಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರ? ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು 5ನೇ ವಾರ್ಡ್ನಲ್ಲಿ ನೀರಿಲ್ಲ, ಇದಕ್ಕೆ ಕಾರ್ಪೊರೇಷನ್ ಕಾರಣ ಅಲ್ಲ MLA ಕಾರಣ ಅಂದಾಗ ಅಲ್ಲಿ ಅವರು ಮೇಯರ್ ಹೇಳ್ತಾ ಇದ್ರು ವರ್ಷ ಅವರು, ನೀವು MLA ಅದು ಇದು ಅನ್ನೋಕ್ಕಿಂತ ಹೊರಗಡೆ ಮಾತಾಡ್ರಿ ಅಂತ. ಹಾಗಾದರೆ ಹೊರಗಡೆ ಇರುವಂತಹ ರಾಜಕೀಯ ನಾಯಕರ ಫೋಟೋ ನಿಮ್ಮ ಚೇಂಬರ್ನಲ್ಲಿ ಯಾಕೆ ಹಾಕೊಂಡ್ರಿ? ಇಲ್ಲಿ ನ್ಯಾಯಾಲಯಕ್ಕೂ ಬೆಲೆ ಇಲ್ಲ, ಶಿಷ್ಟಾಚಾರಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಹೇಳೋದು ಮಾತ್ರ ವೇದ, ಶಾಸ್ತ್ರ, ಪುರಾಣ, ಬಸವ ತತ್ವ. ಜಿಲ್ಲೆಯ ಸ್ಥಿತಿ ಅಧೋಗತಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಲಾ ಕಾಲೇಜ್ನಲ್ಲಿ, ಸಿದ್ಧಾರ್ಥ ಲಾ ಕಾಲೇಜ್ನಲ್ಲಿ ಪರೀಕ್ಷೆ ಬರೆದವರು ಮುಂದೆ ಜಡ್ಜ್ಗಳಾಗ್ಬೋದು, APP ಆಗ್ಬೋದು. ಅಂಥದ್ರಲ್ಲಿ ಅಕ್ರಮ ನಡೆದರೆ, ಪರೀಕ್ಷಾ ಅಕ್ರಮ ನಡೆದರೆ ಒಬ್ಬರು ವಿಧಾನಸೌಧ ವಿಧಾನಮಂಡಲ ಚರ್ಚೆಯಲ್ಲಿ ಈ ವಿಷಯನೇ ಎತ್ತಲಿಲ್ಲ ರೀ. ಜಿಲ್ಲೆಯ ಶಾಸಕರಿರ್ಬೋದು ಮತ್ತು ರಾಜ್ಯದ ಯಾವುದೇ ಜನಪ್ರತಿನಿಧಿಗಳು ಇರ್ಬೋದು, ಒಂದೇ ಒಂದು ಪ್ರಶ್ನೆ ಹಾಕಲಿಲ್ಲ.
ಅವ್ರಿಗೆ ಇವ್ರು ಬೈದರು, ಇವರಿಗೆ ಅವ್ರು ಬೈದರು, ಮುಗಿಸ್ಬಿಟ್ರು. ಪರೀಕ್ಷಾ ಹಗರಣ ಅವ್ರು ಯಾವ ಸ್ಥಿತಿಗೆ ತೊಗೊಂಡು ಹೋದರು? PSI ಹಗರಣದ್ದು ನಿಮ್ಮನ್ನು ಪೂರ್ತಿ ಬೆತ್ತಲೆ ಮಾಡಿದರು ವಿರೋಧ ಪಕ್ಷದವರನ್ನು. ಹೀಗಿದ್ರೆ ನೀವು ಅವ್ರ ಪರೀಕ್ಷಾ ಕೇಂದ್ರ ಅವ್ರ ಕಾಲೇಜಿನಲ್ಲಿ ನಡೆದಂಥ ಅಕ್ರಮವನ್ನು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರಿ, ಕೇಳಲಿಲ್ಲ ಅಂದರೆ ಏನು ಜನ ಏನು ತಿಳ್ಕೊಳ್ಬೇಕು ನಿಮಗೆ? ಇಂತಹ ದುರಂತ ಮತ್ತೆಲ್ಲಿಯೂ ಕೂಡ ಸಿಗದು ಅಂತ ನನಗನ್ನಿಸ್ತಾ ಇದೆ. ಮಹಾನ್ ದೆವ್ವಗಳು, ಗುಡ್ಡಗಾಡಿನಲ್ಲಿ ವಾಸ ಮಾಡುವಂಥ ದೆವ್ವಗಳು, ಆ ದೆವ್ವಗಳು ಲೂಟಿ ದರೋಡೆ ಮಾಡ್ತಾ ಇದ್ದಾರೆ. ನಿನ್ನೆ ದಿನ ಹೇಳಿದ್ರು ಅವರು, ನೀವು ಗೂಳಿ ಬಿಡಬೇಡ್ರಿ, ತಂದು ಆ ಗೂಳಿ ಬದಲಿಗೆ 5,000 ರೂಪಾಯಿ ಕೊಡ್ರಿ ಅಂತ. ಇವರ ಕಣ್ಣು ದುಡ್ಡಿನ ಮೇಲೇನೆ. ಎಷ್ಟೋ ಗೂಳಿಗಳನ್ನು ಇವರು ಕಸಾಯಿಖಾನೆಗೆ ರಾತ್ರಿ ಎಲ್ಲ ಮಾರಾಟ ಮಾಡಿದ್ದಾರೆ. ಯಾಕೆ ಒಂದು ಗೋಶಾಲೆ ಮಾಡೋಕ್ಕಾಗಲ್ವಾ? ಉತ್ತಮ ತಳಿಗಳ ರಾಸುಗಳನ್ನು ಸಂಗ್ರಹಿಸಿ ಅವಕ್ಕೆ ಮೇವು ನೀರುಗಳನ್ನ ಹಾಕಿ ಬೆಳೆಸಿ ಆವಾಗ ರೈತರಿಗೆ ಕೊಡ್ರಿ. ಈ ಗುಳಿ ತಂದ್ರೆ ರೈತರು ತೊಗೋಂಗಿಲ್ಲ, ನಾವು ಚೌಧರಿಗಳೇ ತೊಗೊಳ್ತಾರ, ಅದಕ್ಕೆ 5,000 ರೂಪಾಯಿ ಕೊಡ್ರಿ ಅಂದರೆ ಹಿಂಗೆ ಬೇಡ ಹಿಂಗೆ ಕೊಡ್ರಿ ದುಡ್ಡು ಅಂತ. ಮುಂದೆ ಬಂದ ಅಧಿಕಾರಿಗಳು ಮಿನಿಸ್ಟರ್ ಮಾತು ಕೇಳೋದಿಲ್ಲ ಅನ್ನುವ ಕಾರಣಕ್ಕಾಗಿ ಇವರು ಕೋಲೆ ಬಸವನ ರೀತಿಯಲ್ಲಿ, ಗಂಗೆ ಎತ್ತನ ರೀತಿಯಲ್ಲಿ ತಲೆ ಅಲ್ಲಾಡಿಸ್ತಾರಲ್ಲ, ಅದಕ್ಕೆ ಇವ್ರನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಕೂಡಲೇ ಸರ್ಕಾರಕ್ಕೆ ನಾನು ಆಗ್ರಹಪಡಿಸ್ತಾ ಇದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಟ್ರಾನ್ಸ್ಫರ್ ಆದರೆ ಇಲ್ಲಿ ಇನ್ನೂ ಜಬರ್ದಸ್ತಾಗಿ ಕೂತ್ಕೊಂಡಿದ್ದಾರೆ. ಹಿಂದೂಗಳನ್ನು ಟೀಕಿಸಲಿಕ್ಕೆ, ಹಿಂದೂಗಳನ್ನು ನಿಂದಿಸಲಿಕ್ಕೆ, ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದಕ್ಕೆ. ಇದು ದೊಡ್ಡ ನಾಚಿಕೆ, ಇದು ನಮ್ಮ ಕಲಬುರಗಿ ಜಿಲ್ಲೆಗೆ ಅವಮಾನ ಇದೆ. ಕಲಬುರಗಿ ನಗರದ ಪ್ರತಿಷ್ಠಿತ ಯುನೈಟೆಡ್ ಆಸ್ಪತ್ರೆ ತನ್ನ 14ನೇ ವಾರ್ಷಿಕೋತ್ಸವವನ್ನು ಸಾಮಾಜಿಕ ಕಳಕಳಿಯೊಂದಿಗೆ ಆಚರಿಸಿಕೊಂಡಿದೆ. ವಾರ್ಷಿಕೋತ್ಸವದ ಅಂಗವಾಗಿ ಆಸ್ಪತ್ರೆ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರಿಂದ ಭಾರಿ ಸ್ಪಂದನೆ ವ್ಯಕ್ತವಾಗಿದೆ. ಕಲಬುರಗಿ ನಗರದ ಕೋಟ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಯುನೈಟೆಡ್ ಆಸ್ಪತ್ರೆ ತನ್ನ 14ನೇ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡಿತ್ತು. ಈ ಪ್ರಯುಕ್ತ ಆಸ್ಪತ್ರೆ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಕಾರ್ಯಕ್ರಮದ ಅಂಗವಾಗಿ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರಿಗೆ ಗಣ್ಯರು ಹೂಗುಚ್ಛ ನೀಡಿ ಶುಭಾಶಯ ಕೋರಿದರು. ಬಳಿಕ ಆಗಮಿಸಿದ ಅತಿಥಿಗಳಿಗೆ ಆಸ್ಪತ್ರೆ ವತಿಯಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ವಾರ್ಷಿಕೋತ್ಸವದ ವಿಶೇಷವಾಗಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿವಿಧ ಆರೋಗ್ಯ ಪರೀಕ್ಷೆಗಳು ಉಚಿತವಾಗಿ ನಡೆಸಲಾಯಿತು. ಅನೇಕ ನಾಗರಿಕರು ಶಿಬಿರದ ಸದುಪಯೋಗ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ವೈದ್ಯ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ವಾರ್ಷಿಕೋತ್ಸವದ ಅಂಗವಾಗಿ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಹಲವು ಪ್ರಮುಖ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗುತ್ತಿದೆ. ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ದೊರೆಯುವ ಅತ್ಯಾಧುನಿಕ ಚಿಕಿತ್ಸೆಯನ್ನು ಈಗ ಕಲಬುರಗಿಯಲ್ಲೇ ನಮ್ಮ ಆಸ್ಪತ್ರೆಯಲ್ಲಿ ಪಡೆಯಬಹುದು ಎಂದು ಹೇಳಿದರು. ಆಸ್ಪತ್ರೆಯ ಈ ಸಾಮಾಜಿಕ ಕಳಕಳಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ವಲಯದಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ರಾಜ್ಯದ 4,000
ಸಾರಿಗೆ ನಿಗಮಗಳ ನೌಕರರಿಗೆ 38 ತಿಂಗಳ ಹಿಂಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಅವರು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಹಾಗೂ ಪ್ರಿಯದರ್ಶಿನಿ ಗ್ರಾಮೀಣ ಅಭಿವೃದ್ಧಿ ಫೌಂಡೇಶನ್ ಪದಾಧಿಕಾರಿಗಳು ಮಾತನಾಡಿ, ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ ಸರ್ಕಾರವು 38 ತಿಂಗಳ ಹಿಂಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಹಿನ್ನೆಲೆಯಲ್ಲಿ ಚಾಲಕ ಹಾಗೂ ನಿರ್ವಾಹಕರಿಗೆ ಸಮರ್ಪಕ ವೇತನ ನೀಡಲಾಗುತ್ತಿಲ್ಲ ಎಂದು ಅವರು ಆರೋಪಿಸಿದರು. ಸರ್ಕಾರ ನೌಕರರ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸದಿದ್ದರೆ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮಗಳ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ನೀಡುವುದಾಗಿ ಎಚ್ಚರಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಬೇಕಾಗಿರ್ತಕ್ಕಂಥ ಮತ್ತು ಅವಶ್ಯಕತೆಗಳಿರ್ತಕ್ಕಂಥದಕ್ಕೆ ಯಾವುದಕ್ಕೂ ಲಕ್ಷ್ಯವನ್ನು ಕೊಡದೆ ತಮ್ಮ ಸ್ವಾರ್ಥಕ್ಕಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕಂತಂದ್ರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇವತ್ತು ದಿವಸ ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ಅಡಿಯಲ್ಲಿ ನೌಕರಿ ಮಾಡಿರ್ತಕ್ಕಂಥ ಕಂಡಕ್ಟರ್, ಡ್ರೈವರ್, ಅಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನು ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಆಯೋಗ ರಚನೆಯಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ಪಗಾರ ಅವರ ಸಂಬಳವನ್ನು ಹೆಚ್ಚು ಮಾಡಬೇಕು. ಅದು ಹಾಗೆ ಹಲವಾರು ತಿಂಗಳುಗಳು ಕಳೆದರು. ಸುಮಾರು 38 ತಿಂಗಳುಗಳಿಂದ ಅವರಿಗೆ ಹಿಂಬಾಕಿ ವೇತನವನ್ನು ನೀಡದೆ ಸತಾಯಿಸ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಿದ್ದೀವಿ. ಯಾಕಂತಂದ್ರೆ ಇತ್ತೀಚೆಗೆ 3-4 ದಿನಗಳ ಹಿಂದೆ ತಮ್ಮ ಗಮನಕ್ಕಿರ್ಬೋದು, ಮಾಧ್ಯಮದಲ್ಲೂ ಕೂಡ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದಿವೆ. ಏನು ಅಂದರೆ ಇವತ್ತು ದಿವಸ ಇವರಿಗೆ ವೇತನ ಹಿಂಬಾಕಿ ನೀಡದೆ ಸತಾಯಿಸ್ತಿರೋದ್ರಿಂದ ಅವರ ಕುಟುಂಬಗಳು ಇವತ್ತು ದಿವಸ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಆದರೆ ಅದನ್ನು ಪರಿಹರಿಸೋದು ಬಿಟ್ಟು ಇವತ್ತು ದಿವಸ ಕೆಲಸಕ್ಕೆ ಬರಲಾರ್ದಂಥ ನಿಗಮ ಮಂಡಳಿಗಳಿಗೆ ಅಲ್ಲಿ ಒಂದೊಂದು ನಿಗಮ ಮಂಡಳಿದಾಗ ₹1 ಇಲ್ಲ. ಆದರೆ ಅಂಥದಕ್ಕೆ MLAಗಳಿಗೆ, MLA ಮಕ್ಕಳಿಗೆ ಬೇಕಿದ್ದವರಿಗೆ ಒಂದು ಅಧ್ಯಕ್ಷರನ್ನಾಗಿ ಮಾಡಿ ಅವರಿಗೊಂದು ಕಾರು ಕೊಟ್ಟು ಅವರಿಗೆ ಏನಂತಾರೆ ಎಸ್ಕಾರ್ಟ್ ಕೊಟ್ಟು ಮತ್ತು ಅವರಿಗೆ PA ಆಪ್ತ ಕಾರ್ಯದರ್ಶಿ ಅಂತೇಳಿ ಕೊಟ್ಟು ಒಬ್ಬೊಬ್ಬರಿಗೆ ಕನಿಷ್ಠ 7 ಲಕ್ಷ ಖರ್ಚು ಮಾಡ್ತಾ ಇದೆ ಸರ್ಕಾರ ಒಬ್ಬೊಬ್ಬ ನಿಗಮ ಮಂಡಳಿ. ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಸರ್ಕಾರದಾಗ ರೊಕ್ಕ ಆದ್ರೆ ಹಗಲು ರಾತ್ರಿ ದುಡಿದು ಜನಸೇವೆ ಮಾಡ್ತಕ್ಕಂಥವ್ರಿಗೆ, ಜನರ ಸಲುವಾಗಿ ಹಗಲು ರಾತ್ರಿ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲಿ ಬೇಕಲ್ಲಿ ಬಸ್ ಡಿಪೋದಾಗ ಮಕ್ಕಂತ ಈ ಕೆಲಸ ಮಾಡೋಂಥವ್ರಿಗೆ ಸಂಬಳ ಕೊಡ್ಲಿಕ್ಕೆ ರೊಕ್ಕ ಇಲ್ಲ ಅಂತಕ್ಕಂಥದ್ದು ಇದು ನಾಚಿಕೆಗೇಡಿನ ವಿಷಯ. ಪತ್ರಿಕಾಗೋಷ್ಠಿಯಲ್ಲಿ ಸುಮಾ ಕವಲ್ದಾರ್, ಅಶ್ವಿನಿ ಕುಮಾರ್ ಸಿಂಗ್, ಸಂದೀಪ್ ಭರಣಿ ಹಾಗೂ ಹುಚ್ಚೇಶ್ವರ್ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.